ವಿ ಕ್ರಿಯೇಟ್ ಸೋ ಕಾಲ್ಡ್ ಇಲ್ನೆಸ್ ಇನ್ ಅವರ್ ಬಾಡಿ. ಅವ್ರು ನೋಡಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಿ ಕ್ರಿಯೇಟ್ ಎವ್ರಿ ಸೋ ಕಾಲ್ಡ್ ಇಲ್ನೆಸ್ ಇನ್ ಅವರ್ ಬಾಡಿ. ನಾವು ನಮ್ಮ ಬಾಡಿನ ಹೇಟ್ ಮಾಡ್ತಿರ್ತೀವಿ. ಓಕೆ, ನಮ್ಮ ರೂಪನೂ ಕೂಡ ಹೇಟ್ ಮಾಡ್ತಿರ್ತೀವಿ. ನಾನು ಈ ರೀತಿ ಇದ್ದೀನಿ, ನನ್ನ ಹೇರ್ಸ್ ಈ ರೀತಿ ಇದೆ, ನನ್ನ ಮುಖ ಈ ರೀತಿ ಇದೆ. ಬಿಕಾಸ್ ಆಫ್ ದ ಕಲರ್ ಯು ಹೇಟ್ ಯುವರ್ ಬಾಡಿ. ಬಿಕಾಸ್ ಆಫ್ ದ ಏನು ನಿಮ್ಮೊಂದು ಬಾಡಿ ಏನಿದೆ, ಆ ಒಂದು ದೈಹಿಕವಾಗಿ ನೀವು ಹೇಗಿದ್ದೀರಾ, ನಿಮ್ಗೊಂದು ರೂಪ ಏನಿರುತ್ತೆ, ಆ ರೂಪನ ನೀವು ಹೇಟ್ ಮಾಡ್ತಿರ್ತೀರಾ, ಕಂಪೇರ್ನ ಮಾಡ್ತಿರ್ತೀರಾ. ಓಕೆ, ನಾನು ಅವ್ರ ರೀತಿ ಇರ್ಬೇಕಿತ್ತು, ಇವ್ರ ರೀತಿ ಇರ್ಬೇಕಂತ. ಓಕೆ, ಈ ರೀತಿಯಾಗಿ ನೀವೇನ್ ಮಾಡ್ತೀರಾ, ನಿಮ್ಮೊಂದು ಬಾಡಿನ ಇಲ್ನೆಸ್ಗೆ ನೋಡ್ತೀರಾ ಅಂತ ಅವ್ರು ಹೇಳ್ತಿರೋದು. ರಿಸನ್ಮೆಂಟ್, ಕ್ರಿಟಿಸಿಸಮ್ ಅಂಡ್ ಗಿಲ್ಟ್ ಆರ್ ದ ಮೋಸ್ಟ್ ಡ್ಯಾಮೇಜಿಂಗ್ ಪ್ಯಾಟರ್ನ್. ಇಲ್ಲಿ ನೋಡಿ, ನೀವು ನಿಮ್ಮೊಂದು ದೇಹನ ಕ್ರಿಟಿಸೈಸ್ನ ಮಾಡ್ತೀರಾ, ತುಂಬಾ ರೆಸಿಸ್ಟ್ ಮಾಡ್ತೀರಾ ಎಲ್ಲದಕ್ಕೂ, ತುಂಬಾ ಹೇಟ್ರೆಡ್ನ ಫೀಲ್ನ ಇಟ್ಕೊಂಡಿರ್ತೀರಾ, ತುಂಬಾ ಗಿಲ್ಟ್ ಫೀಲ್ನ ಇಟ್ಕೊಂಡಿರ್ತೀರಾ ನಿಮ್ಮ ಬಗ್ಗೆ. ಕಲರ್ ಮೇಲೆ ಜಡ್ಜ್ನ ಮಾಡ್ತೀರಾ. ನಿಮ್ಮೊಂದು ಬಾಡಿ, ನಾನು ಈಗ ದಪ್ಪ ಇದ್ರೆ ನಾನು ದಪ್ಪ ಇದ್ದೀನಿ, ಸಣ್ಣ ಇದ್ರೆ ನಾನು ಸಣ್ಣ ಇದ್ದೀನಿ. ನಿಮ್ಮೊಂದು ಡಿಸೈರ್ ಬಾಡಿ ಏನಿದೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ನೀವು ನಿಮ್ಮೊಂದು ರೂಪ ಏನಿದೆ ಮೊದಲು ಅದನ್ನ ಆಕ್ಸೆಪ್ಟ್ ಮಾಡಿ. ನಿಮ್ಮ ಮೇಲೆ ನೀವು ಜಡ್ಜ್ನ ಮಾಡಬಾರ್ದು. ವೆನ್ ಯು ಹೇಟ್ ಯುವರ್ ಬಾಡಿ, ನಿಮ್ಮದು ಆಪೋಸಿಟ್ ಆಗಿ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ಮದೇ ಒಂದು ಸಬ್ ಕಾನ್ಸಿಯಸ್ ಏನ್ ಮಾಡ್ತಾ ಇರುತ್ತೆ, ಅದನ್ನ ಡೆಸ್ಟ್ರಾಯ್ ಮಾಡೋಕೆ ಹೋಗುತ್ತೆ, ಹೌದಲ್ವಾ? ಸೊ ನೀವು ಯಾವಾಗ ನೋಡಿ, ನೀವು ಯಾವುದೇ ಏನೇ ಥಾಟ್ ಕೊಟ್ಕೊಂಡ್ರು ಅದು ಸೆಲ್ಯುಲರ್ ಲೆವೆಲ್ ಅಲ್ಲಿ ಇರುತ್ತೆ. ಆ ಸೆಲ್ಯುಲರ್ ಲೆವೆಲ್ ಅಲ್ಲಿ ನೀವು ಯಾವಾಗ ಹೆಚ್ಚೆಚ್ಚು ನಿಮ್ಮೊಂದು ಪಾಸಿಟಿವ್ ಆಗಿ ಅದನ್ನ ಥಾಟ್ನ ನೀವು ಪಿಕ್ ಮಾಡ್ತಿರ್ತೀರಾ, ಅಷ್ಟು ನಿಮ್ಗೆ ಒಳ್ಳೇದು, ನಿಮ್ಮೊಂದು ಬಾಡಿಗೆ ಒಳ್ಳೇದು, ನಿಮ್ಮೊಂದು ಮೈಂಡ್ಗೆ ಒಳ್ಳೇದು. ಆದ್ರೆ ನೀವು ಈ ತರ ಗಿಲ್ಟ್ ಫೀಲ್ನ ಇಟ್ಕೊಂಡಾಗ ನಿಮ್ಮೊಂದು ಡಿಫ್ರೆಂಟ್ ಇಲ್ನೆಸ್ನ ನೀವೇ ಇನ್ವೈಟ್ನ ಮಾಡ್ತೀರಾ ಅಂತ ಇವ್ರು ಹೇಳ್ತಿರೋದು.